ಖಾರ ಬಂದಿದ್ಯಾ? ಇಲ್ಲ, ನಾವು ಪಕ್ಕದ ಸ್ಕೂಲ್ ಅವರು. ಒಂದ್ ನಿಮಿಷ, ಒಂದು ಪೇಪರು ಒಂದು ಪೆನ್ ತಗೊಳ್ಳಿ ಅಣ್ಣ, ಆರ್ಡರ್ ಬೇಕು ನನಗೆ. ನಾಳೆಗೆ ಆಗತ್ತಾ? ಒಂದಿಷ್ಟೊತ್ತಿಗೆ ಬೇಕಣ್ಣ. ಪಪ್ಸು ಒಂದ್ 10. ಎಷ್ಟಣ್ಣ ಒಂದು ಪಪ್ಸು? ಎಗ್ ಎಷ್ಟು, ವೆಜ್ ಎಷ್ಟು? ವೆಜ್ ಒಂದು 50 ಬರೀತೀನಿ, ಅಂದ್ರೆ 50 ರೂಪಾಯಿ. ಅಣ್ಣ ಏನ್ ಗೊತ್ತಾ, ನಮ್ಮ ಹೊಟ್ಟೆ ಪಡು ಆಗ್ಬೇಕಲ್ಲ, ಅಲ್ಲಿ ನಿಮ್ಗೆ 10 ರೂಪಾಯಿ ಕೊಡ್ತೀನಿ, ನಾನು 20 ರೂಪಾಯಿ ಇಟ್ಕೊಂತೀನಿ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಈ ಸ್ಕೂಲ್ ಅಣ್ಣ, ನಮ್ದು ಗೌರ್ಮೆಂಟ್ ಸ್ಕೂಲ್ ಇದೆ. ಅಯ್ಯೋ, ಅವ್ರಿಗೇನ್ ಗೊತ್ತಾಗಲ್ಲ, ಸುಮ್ಮನಿರಿ ನೀವು. ಎಲ್ಲ ಸೇರಿ ಒಂದ್ 1000 ರೂಪಾಯಿ ಬಿಲ್ ಮಾಡ್ತೀನಿ, ಕೊಡ್ತೀನಿ, ನಾನೊಂದು ಇಷ್ಟು ಇಟ್ಕೊಂತೀನಿ. ಒಂದ್ ನಿಮಿಷ, ಇದನ್ನ ಬಂದೆ. ಎಲ್ಲ ಸೇರಿ ಒಂದ್ 1000 ರೂಪಾಯಿ ಆಗುತ್ತೆ ಮೇಡಮ್ ಬಿಲ್ಲು. 50 ರೂಪಾಯಿ ಒಂದು, ಎಗ್ ಪಪ್ಸ್ 50 ರೂಪಾಯಿ ಒಂದು, ಖಾರ ಬನ್ನು ಒಂದು 50 ರೂಪಾಯಿ ಒಂದು, ಆಲೂ ಬನ್ನು ಒಂದು 65 ಅಂದ್ರು. ಇದನ್ನ ನಾನು ಅವ್ರ ಹತ್ರ ಒಂಚೂರು ಕಮ್ಮಿ ಮಾಡಿ ಮಾತಾಡ್ಸಿದೀನಿ. ಹೌದಾ? ಎಷ್ಟು ಪಪ್ಸ್? 20. ಒಂದ್ ನಿಮಿಷ ಇರಿ, ಪಪ್ಸ್ 50 ಅಂತ ಹಾಕಿದಿರಾ ಇಲ್ಲಿ? ಇವ್ರೇ ಹಾಕಿದ್ದು ಸರ್, ನೀವೇ. ಪಪ್ಸ್ 50, ಎಗ್ ಪಪ್ಸ್ 50, ಖಾರ ಬನ್ 10 ಪೀಸು 50 ರೂಪಾಯಿ. ಓಕೆ ಓಕೆ, ಫೈನ್. ಏನ್ 1000 ಆಗುತ್ತಾ? ಬನ್ನಿ ಸರ್, ಇಲ್ಲಿ 50 ಅಂತ ಹಾಕಿದಿರಾ? ಬನ್ನಿ ಇಲ್ಲಿ. ಎಲ್ಲ ನೀವೇ ತಾನೇ ಹಾಕಿದ್ದು ರೇಟು? ಪ್ರಿಯಾಂಕಾ ಗೌಡ, ಬನ್ನಿ ಇಲ್ಲಿ. ನೀವು ಆಚೆ ಹಂಗಾರೆ ಏನು ಡೌ ಮಾಡ್ತಾ ಇದ್ದೀರಾ ನೀವು? ಒಂದ್ ನಿಮಿಷ, ಈ ಕಡೆ ಬನ್ನಿ ಇಲ್ಲಿ. 30 ರೂಪಾಯಿ ಹೊಸಂದೆ, 20 ರೂಪಾಯಿ ಅಂದೆ. ಆಮೇಲೆ ನೀವು ಬಂದ್ಬಿಟ್ಟು 50 ರೂಪಾಯಿ ಹೊಸ ಹೆಂಗ್ರಿ ಕೊಡೋದು? 5 ರೂಪಾಯಿ ಲೆಕ್ಕಾಚಾರ ಕೊಡೋದು. ಇವರೇ ಬರ್ಕೊಂಡ್ಬಿಟ್ಟು ಬರ್ತಿದ್ ಮಾಡ್ಬಿಟ್ಟು ವಾಪಸ್ 50 ರೂಪಾಯಿ ಅಂತ ಬರ್ದಿದಾರಲ್ಲ ಇಲ್ಲಿ. ನಾನ್ ಬರ್ದಿಲ್ಲ ನೋಡಿ, ಅವ್ರ ಲೇಟಿಂಗ್ ಬರೋದು. ಅದ್ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಕೆಟ್ಟದಾಗಿದೆ, ಅಷ್ಟ್ ಚೆನ್ನಾಗಿದೆ. ಚೆನ್ನಾಗಿ ಬರೆಯಲ್ಲ ಇವ್ರು, ಬರೆಯಕ್ಕೆ ಬರಲ್ಲ. ಅವ್ರಿಗೆ ಬರೆಯಕ್ಕೆ ಬರಲ್ವಂತೆ. ಬರೀದಂಗೆ ನೀವು ಬೇಕ್ರಿ ನಡೆಸ್ತಾ ಇದೀರಾ, ಎಷ್ಟು ದೊಡ್ಡದು ನೀವು? ಏನ್ ಆಟ ಆಡ್ತಿದ್ದೀರಾ ಇಲ್ಲಿ? ಆಟ ಆಡ್ತಿದ್ಯಾ? ಆಟ ಅಲ್ಲ, ಬನ್ನಿ ಇಲ್ಲ ನಿಮಿಷ, ಒಡಿಸ್ಬಿಟ್ಟು ಏನ್ ಕಾಮಿಡಿ ಅಂತ ಇದ್ದೀರಾ? 50 ಅಂತ ಹೇಳಿದ್ರಿ ತಾನೇ ನೀವು? ಹೇಳಿಲ್ಲ ನೀವು? ಸರ್, ಮೋಸ ಮಾಡಬಾರ್ದು ಸರ್, ಅಲ್ವಾ ಸರ್? ಕಸ್ಟಮರ್ಸ್ ಮೋಸ ಮಾಡಬಾರ್ದು. ಅವ್ರೆಷ್ಟು ಪೋಕ್ಸು ಎಷ್ಟು 30 ರೂಪಾಯಿ ಅಲ್ಲಿ, ನಿಮಗೂ 5 ರೂಪಾಯಿ ಸೇರಿಸ್ಬಿಡ್ತೀನಿ. ನಾನು ಪೋಕ್ಸ್ 30 ರೂಪಾಯಿ ನಾನು ಹೇಳಿದೆ. ಬರ್ಕೊಂಡ್ರು, 15 ನಿಮಿಷ ಹೋದ್ರು, ಸರಿ ಅಂದ್ಬಿಟ್ಟು ನಮ್ಗೆ ಕೇಳಿಲ್ಲ. ಮೋಸ ಮಾಡ್ತಿದ್ಯಾ ನೀನು? ಇಲ್ಲಪ್ಪ, ನಿಜವಾಗ್ಲೂ ಇಲ್ಲ, ಅವರೇ ಮಾಡ್ತಾ ಇರೋದು. ಬನ್ನಿ ಇಲ್ಲಿ. ನೋಡು, ಆಗದಾಯ್ತು ಹೋಗೋದಾಯ್ತು ಬಿಡಿ ಮೇಡಮ್, ಯಾಕೆ ಎಷ್ಟಂತ ಕಷ್ಟಪಡ್ತೀರಾ? ಒಂದ್ 10 ರೂಪಾಯಿ ಸೇರಿಸ್ಕೊಂಡ್ ಹಾಕಿ ಅಂತ ಬರಲ್ಲ, ನನ್ಗೊಂದಿಷ್ಟ ಅಂತ ಕೊಡಿ ಅಂದ್ರು. ಇದೆಲ್ಲ ಮಾಡ್ತೀರಾ ನೀವು? ನಾನ್ ಇವಾಗ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಡ್ತೀನಿ. ಇಲ್ಲಿ ಬನ್ರಿ, ಈ ಕಡೆ ಹೊಡೆದೇ ಹಾಕ್ಬಿಡ್ತೀನಿ ಇವಾಗ ಎಲ್ಲ ತಗ್ದಿ. ಇದು ಮಾಡಿರೋ ತಪ್ಪಲ್ವಾ ಸರ್? ನೀವು ತಪ್ಪಲ್ವಾ? ಬಂದ್ಬಿಟ್ಟು ಪಕ್ಸ್ ಕೇಳ್ಬಿಟ್ರು, ಪಕ್ಸ್ ಕೇಳಿದ್ರು. ಆಮೇಲೆ ಎಷ್ಟು ಪಕ್ಸ್ ಅಂದ್ರು? 30 ರೂಪಾಯಿ ಅಂದೆ. 50 ರೂಪಾಯಿ ಹಾಕಿ ಬಿಲ್ ಹಾಕಲ್ಲ, 30 ಪಕ್ಸ್ ಅಂತ ನಾನು ಹೇಳಿದೆ. ಬರ್ದ್ಬಿಟ್ಟು ಇಟ್ಬಿಟ್ಟು ಮತ್ತೆ ಇವರೇ 50 ರೂಪಾಯಿ ಹಾಕಿ ಕಳಿಸಿ. ನಾನು 50 ಬೇಡ ಅಂತ 30 ಪಕ್ಸ್ ಅಂತ ಹೇಳಿದ್ದೆ, ಅಷ್ಟೇ, ಏನು ಮಾತಾಡಿಲ್ಲ. ಆ ಪೆನ್ ತಗೊಂಡು ಬರ್ಕೊಂಡು ಹೋದ್ರೆ ಇವ್ರು ಯಾರು? ನಮ್ ಪ್ರಿನ್ಸಿಪಲ್ ಮೇಡಮ್. ಸರ್, 50 ರೂಪಾಯಿ ಅಂತ ಹಾಕಿದ್ದಾರೆ ಸರ್. ನಾನು 50 ರೂಪಾಯಿ ಬರ್ದಿಲ್ಲ, ಹಾಕಿಲ್ಲ, ಬರ್ಕೊಂಡು. ಸರ್, ಇಲ್ಲಿ ನೋಡಿ, ಇಲ್ಲಿ ನಾನ್ ಬರ್ದಿಲ್ಲ ಮೇಡಮ್. ಅವ್ರು ಬಂದಿಲ್ಲ ಹೇಳ್ತಾರೆ. ಅಲ್ವಾ, ನೋಡಿ ಅಣ್ಣ ಹೇಳ್ತಾರೆ. ಮೋಸ ಮಾಡ್ಬೋದಾ ನೀವು? ನಾನು ಸ್ಕೂಲ್ ಪಿಯೋನ್ ಅಣ್ಣ, ನನ್ಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂದ್ರೆ ನಾನು ಬರ್ದಿದ್ದೀನಿ. ಕಾಲೇಜಲ್ಲಿ ಕೆಲಸ ಮಾಡ್ತಾಳೆ ಅವಳು, ಕಸ ಗುಡ್ಸೋದು, ನೆಲ ಒರೆಸೋದು ಕೆಲಸ ಮಾಡ್ತಾಳೆ. ಬಾತ್ರೂಮ್ ತಿಕ್ಕೋದು ಅದು ಮಾಡ್ತಾಳೆ. ಆಮೇಲೆ ಪಪ್ಪು ಎಷ್ಟು ಬೇಕು ಅಂದ್ರೆ 50 ಬೇಕು, 50 ಬೇಕು. ಸರಿ ಆಯ್ತು, ಇವಾಗ 50 ರೂಪಾಯಿ ಅಂತ ಹಾಕಿದ್ರಲ್ವಾ? 10 ರೂಪಾಯಿ ಹಾಕೊಡಿ ಎಲ್ಲಾನು. 10 ರೂಪಾಯಿ ಅದೇ 10 ರೂಪಾಯಿ ಸೇರಿಸಿ ನಾನು ನೀವು ಇಷ್ಟು ಶೇರಿಂಗ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ತೀರಾ ನೀವು? ಅದ್ ಯಾವ ನಂಬಿಕೆ ಮೇಲೆ ಆರ್ಡರ್ ಕೊಡ್ಬೇಕು ಸರ್? ಇವಾಗ ಇದಿಷ್ಟು ಎತ್ಕೊಂಡು ಓಡಾಕ್ಬಿಡ್ತೀನಿ ನಾನು, ಜಾಸ್ತಿ ಮಾತಾಡಿದ್ರೆ. ಮುಟ್ಲಾ? ಅವ್ರಿಗೆ ಖುಷಿ ಆಗ್ತದೆ ಅಷ್ಟೇ. ಏನ್ ಮಾಡ್ತಾ ಇದ್ರೆ ಯಾಕೆ ಹಿಂಗ್ ಮಾಡ್ತಾ ಇರ್ಬೇಕು? ಅವ್ರು ನಮಗ್ ಮಾಡ್ತಾ ಇರೋದು, ನನಗೆ ಹೇಳ್ಕೊಟ್ಬಿಟ್ಟು ಈಗ ನೋಡಿ, ನಮ್ ಮೇಡಮ್ ಬಂದಿದ ತಕ್ಷಣ ನನ್ ಮೇಲೆ ಹೇಳ್ತಿದಾರ. ಅವರು ಹೇಳ್ಕೊಟ್ಟು ನಾಟಕ ಮಾಡ್ತಿದ್ದೀರಾ ಸರ್? ಪಾಪ 5 ವರ್ಷದಿಂದ ಕೆಲಸ ಮಾಡ್ತಾರೆ ನನ್ನ ಹತ್ರ ಅವಳು. ನೋಡಿ ಸರ್, ಇಲ್ಲಿ ಸಾಕ್ಷಿಗೆ ಅವರು ಇದಾರೆ. ನೋಡಿ ಇಲ್ಲಿ ಅಣ್ಣ, ಇಲ್ಲಿ ಬರ್ದವ್ರು ಯಾರು ಗೊತ್ತಣ್ಣ? ಅಲ್ಲಿ ಕೂತಾರ ನೋಡಿ, ಅವ್ರೇಣ್ಣ, ಅವ್ರು ಬರ್ದು ಕಳ್ಸಿರೋದು. ಅವರೇ ಬರ್ದಿರೋದು.
3 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಶ್ರೀ ವೆಂಕಟೇಶ